ರಾಣೆಬೆನ್ನೂರಿನಲ್ಲಿ ಪೊಲೀಸರಿಂದ ಭರ್ಜರಿ ಗಾಂಜಾ ಬೇಟೆ. ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ತರಕಾರಿ ವ್ಯಾಪಾರಿಯಿಂದ ನಡೀತಿತ್ತು ಅಕ್ರಮ ದಂಧೆ. ಬರೋಬ್ಬರಿ 87,000 ಮೌಲ್ಯದ ಸ್ವತ್ತು ಪೊಲೀಸರ ವಶಕ್ಕೆ. ದಿನಾಂಕ 14 ಮಾರ್ಚ್ 2025ರಂದು ಸಂಜೆ 6:30 ಸುಮಾರಿಗೆ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಡವಿ ಆಂಜನೇಯ ಬಡಾವಣೆ ಹತ್ತಿರ ಗಾಂಜಾ ಮಾರಾಟದ ಬಗ್ಗೆ ಖಚಿತ ಮಾಹಿತಿ ಬಂದಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಸ್ಥಳಕ್ಕೆ ದಾಳಿ ಮಾಡಿ 2 ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಒಂದು 10 ರೈಡ್ಸ್ನ ನಾವು ಮಾಡಿದ್ದೀವಿ. ಒಂದು 10 ರೈಡ್ಗಳನ್ನ ಮಾಡಿದ್ದೀವಿ. ಸುಮಾರು ಒಂದು 12ರಿಂದ 13 ಜನ ಆರೋಪಿತರನ್ನ ನಾವು ಈಗಾಗಲೇ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಸುಮಾರು ಒಂದು 2 kg ಅಷ್ಟು ಗಾಂಜಾವನ್ನು ನಾವು ಈಗ ರಿಕವರಿ ಮಾಡಿದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಗಾಂಜಾ ಮುಕ್ತ ರಾಣೆಬೆನ್ನೂರು ಆಗಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿದೆ. ಬಂಧಿತ ಆರೋಪಿಗಳಲ್ಲಿ ಮೊದಲನೇವನು 32 ವರ್ಷದ ಚಂದ್ರು ಮಲ್ಲೇಶಪ್ಪ ಮತ್ತೂರು. ಈತ ಕೆನರಾ ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದನು. ಇನ್ನು 2ನೇ ಆರೋಪಿ ಹಾವೇರಿಯ ಮುನ್ನಾಬಾದ್ ಓಣಿಯ 21 ವರ್ಷದ ತರಕಾರಿ ವ್ಯಾಪಾರಿ ದಾವುಲ್ ಮಲ್ಲಿಕಾ ತಂದೆ ರಫೀಕ್ ಅಹಮದ್, ಧಾರವಾಡ. ಈ 2 ಸೇರಿ ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದರು. ಕಾರ್ಯಾಚರಣೆ ವೇಳೆ ಪೊಲೀಸರು 26,600 ರೂಪಾಯಿ ಮೌಲ್ಯದ 926 ಗ್ರಾಂ ಗಾಂಜಾ ಅಳೆಯಲು ಬಳಸುತ್ತಿದ್ದ 400 ರೂಪಾಯಿ ಬೆಲೆಯ ತೂಕದ ಯಂತ್ರ ಹಾಗೂ ಸಾಗಾಟಕ್ಕೆ ಬಳಸುತ್ತಿದ್ದ 60,000 ರೂಪಾಯಿ ಮೌಲ್ಯದ ಪಲ್ಸರ್ 220 cc ಬೈಕನ್ನು ಜಪ್ತಿ ಮಾಡಿದ್ದಾರೆ. ವಶಪಡಿಸಿಕೊಂಡ ಒಟ್ಟು ಸ್ವತ್ತಿನ ಮೌಲ್ಯ 87,000 ರೂಪಾಯಿಗಳಾಗಿವೆ. ನಾವು ಒಂದೇ ಒಂದು ಗುರಿ ಏನು ಅಂತಂದರೆ, ಪೊಲೀಸ್ ಇಲಾಖೆಯ ಒಂದೇ ಗುರಿ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಗಾಂಜಾ ವಿಚಾರದಲ್ಲಿ 0 ಟಾಲರೆನ್ಸ್, ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದೀವಿ. ನಮಗೆ ಸಾಕಷ್ಟು ಈಗ ಆಲ್ರೆಡಿ ನಾವು ಮ್ಯಾಪಿಂಗನ್ನು ಮಾಡಿದ್ದೀವಿ. ರಾಣೆಬೆನ್ನೂರಲ್ಲಿ ಎಲ್ಲೆಲ್ಲಿ ಜಾಸ್ತಿ ಗಾಂಜಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮ್ಯಾಪಿಂಗ್ ಮಾಡಿದ್ದೀವಿ. ವಲ್ನರಬಲ್ ಏರಿಯಾ ಅಂತ ತಂದುಬಿಟ್ಟು ಆ ಏರಿಯಾಗಳನ್ನ ಗುರುತಿಸಿ ಆ ಏರಿಯಾ ಬಗ್ಗೆ ನಾವು ಜಾಸ್ತಿ ಒಂದು ಪೆಟ್ರೋಲಿಂಗು ಅಥವಾ ನಮ್ಮ ಒಂದು ಇನ್ಫಾರ್ಮೇಷನ್ನು ಎಲ್ಲವನ್ನೂ ಕೂಡ ನಾವು ಅಲ್ಲಿ ಇಟ್ಟಿದ್ದೀವಿ. ಯಾವಾಗ ನಾವು ಅಲ್ಲಿ ಆ ಒಂದು ಸ್ಥಳಗಳಲ್ಲಿ ಮಾಹಿತಿ ದೊರೆಯುತ್ತೆ, ಅಲ್ಲಿ ಹೋಗ್ಬಿಟ್ಟು ತಕ್ಷಣ ನಾವು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ನಮಗೆ ಏನಾದ್ರು ಮಾಹಿತಿ ಇದ್ದರೆ ಸಾರ್ವಜನಿಕರು ನಮಗೆ ಒದಗಿಸ್ಬೇಕು. ನಾವು ನಿಮ್ಮ ಎಲ್ಲ ವಿಳಾಸ, ಮೊಬೈಲ್ ನಂಬರ್ ಎಲ್ಲದನ್ನು ಕೂಡ ಗುಪ್ತವಾಗಿಟ್ಟಿರ್ತೀವಿ ಅನ್ನೋದನ್ನು ನಾನು ಕೊಡ್ತೀನಿ. ಈ ಯಶಸ್ವಿ ದಾಳಿಯನ್ನು ಹಾವೇರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಅಪರ ಪೊಲೀಸ್ ಅಧೀಕ್ಷಕರು ಹಾಗೂ ರಾಣೆಬೆನ್ನೂರು ಡಿವೈಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದೆ. ಇನ್ಸ್ಪೆಕ್ಟರ್ NC ಕಾಡದೇವರ ನೇತೃತ್ವದಲ್ಲಿ PSIಗಳಾದ ಪರಶುರಾಮ N ಲಮಾಣಿ, RK ನಿಂಗಜ್ಜೇರ, ASI ಗಣೇಶ ಅಬ್ಬಿಗೇರಿ ಹಾಗೂ ಸಿಬ್ಬಂದಿಗಳಾದ ಮೃತ್ಯುಂಜಯ, ರಮೇಶ್, ಕೃಷ್ಣರೆಡ್ಡಿ, GS ಪೂಜಾರ, BS ಕರಡಣ್ಣನವರ ಮತ್ತು ಮಂಜು ಹುಚ್ಚಾಳವರ ಪಾಲ್ಗೊಂಡಿದ್ದರು. ಸದ್ಯ ರಾಣೆಬೆನ್ನೂರು ಗ್ರಾಮೀಣ ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಪ್ರಶಂಸನೀಯ ಕಾರ್ಯ ಮಾಡಿದ ಇಡೀ ತಂಡಕ್ಕೆ SP ಅವರು ಅಭಿನಂದನೆ ಸಲ್ಲಿಸಿದ್ದಾರೆ.